ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಶ್ರೀ ವ್ಲಾಗ್ಸ್. ನಾನಿವತ್ತು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ನಾವು ಇವಾಗ ಎಲ್ಲಿಗೆ ಹೊರಟಿದ್ದೀವಪ್ಪ ರೆಡಿಯಾಗಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಭಾವ ಇಬ್ಬರು ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಸೇವೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಬುಕ್ ಮಾಡಿಸಿದ್ರು. ಹೇಗೂ ಹೋಗ್ತಾ ಇದ್ದೀವಿ, ಸಮ್ಮರ್ ವೆಕೇಷನ್ ಇದೆಯಲ್ಲ, ಮಕ್ಳಿಗೂ ಎಲ್ಲ ಎಂಜಾಯ್ ಮಾಡ್ತಾರೆ, ಟ್ರೈನಲ್ಲಿ ಹೋಗೋದಲ್ವ ಖುಷಿ ಪಡ್ತಾರೆ. ಎಲ್ಲ ಹೋಗೋಣ ಫ್ಯಾಮಿಲಿ ಜೊತೇಲಿ ಬನ್ನಿ ಅಂತ ಕರೆದ್ರು. ಸರಿ ರಜೆ ಇತ್ತಲ್ವ ಮೊತ್ತುಗೆ, ನಾವು ಹೋಗೋಣ, ಇನ್ನೇನು ಸ್ಕೂಲ್ ಶುರುವಾಗ್ಬಿಡುತ್ತೆ, ಎಲ್ಲೂ ಕರ್ಕೊಂಡು ಹೋಗಲಿಲ್ಲ ಈ ಸಲ, ಅವನು ಸಮ್ಮರ್ ವೆಕೇಷನ್ಗೆ ಒಂದು ಟ್ರಿಪ್ ಇದ್ದಾಗಿರುತ್ತೆ ಅಂತ ಹೇಳಿ ಹೋಗಿದ್ದು ಬರೋಣ ಅಂತ ಹೊರಟಿದ್ದೀವಿ. ನಾವು ಬೆಂಗಳೂರಿಂದ ಡೈರೆಕ್ಟ್ ಊರಿಗೆ ಹೋದ್ವಿ. ಅಲ್ಲಿಂದ ಎಲ್ಲ ಜೊತೆಲೇ ಹೋಗೋಣ ಅಂತ. ಮಂಡ್ಯದಲ್ಲಿ ಟ್ರೈನ್ ಇದ್ದಿದ್ದು ನೈಟ್ 10:30 ಎಲ್ಲ ಜೊತೆಯಲ್ಲಿ ಸಂಜೆ ಊರಿಂದ ಹೊರಟ್ವಿ. ಬಸ್ನಲ್ಲಿ ಬಂದು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಊರಿಂದ ಬರುವಾಗಲೇ ನೈಟು ಎಲ್ರಿಗೂ ಹೋಟ್ಲಿಗೆ ಎಲ್ಲಿ ಹೋಗೋಕ್ಕಾಗುತ್ತೆ, ನಾವು ಒಂದು 12 ಜನ ಹೋಗ್ತಾ ಇದ್ವಿ. ಹೋಟೆಲ್ಗೆಲ್ಲೂ ಹೋಗೋದು ಬೇಡ, ಟೈಮು ಆಗುತ್ತೆ, ಮನೆಯಿಂದನೇ ಏನಾದರೂ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ಟೊಮೊಟೊ ಬಾತು ಮತ್ತು ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಟ್ರೈನ್ ಇರೋದು ನೈಟ್ 10:30. ನಮ್ಮ ಹುಡುಗರಂತೂ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ, ಹೆಂಗಾದರೂ ಓಡಾಡ್ಕೊಳ್ಳಿ ಅಂತ. ಗಣಂದು ಮತ್ತು ಮೋಹಿತದು ಇಬ್ಬರು ಬಟ್ಟೆನೂ ಈ ಸೂಟ್ ಕೇಸ್ಗೆ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ನಮ್ಮ ಗಣ ಇದು ನನ್ನದೇ ಸೂಟ್ ಕೇಸು, ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿ ನೈಟ್ ಪ್ಯಾಕ್ ಮಾಡ್ದಾಗಿಂದನೂ ಅವನೇ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ನೋಡಿ. ರೈಲ್ವೆ ಸ್ಟೇಷನಲ್ಲೂ ಯಾರ ಕೈಗೂ ಕೊಡಲಿಲ್ಲ, ಅವನೇ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಟ್ರೈನ್ ಬಂತು ನೈಟ್ 10:30, ಸ್ವಲ್ಪ ಡಿಲೇ ಆಯಿತು, ಬರೋಷ್ಟರೊಳಗಡೆ 10:45, 11 ಆಯಿತು. ಈಗ ಎಲ್ಲ ಟ್ರೈನಲ್ಲಿ ನಮ್ಮ ಗಣಂಗಿದು ಟ್ರೈನು ಅವನು ಇದು ಮಾಡೋದಕ್ಕೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಚಂದ ಮಾಮ. ಗಣ್ಣು ಟ್ರೈನ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಗಣ್ಣು? ಫ್ಯಾಂಟಾಸ್ಟಿಕ್. ನಮ್ಮ ಗಣಂಗೆ ಈಗ ಬುದ್ಧಿ ಬಂದಮೇಲೆ ಇದೆ ಫಸ್ಟ್ ಟ್ರೈನಲ್ಲಿ ಬರ್ತಾ ಇರೋದು ಅಲ್ವಾ ಗಣ? ಫಸ್ಟ್ ಆಗಿನ್ನೂ ಗೊತ್ತಾಗ್ತಿರ್ಲಿಲ್ಲ. ಅದೇ ಮಾರಿ ಅಂಕಲ್ ಮದುವೆಗೆ ಹೋಗಿದ್ದಾಗ ಆಗಿನ್ನೂ ಗೊತ್ತಾಯ್ತಿರ್ಲಿಲ್ಲ ಅವನಿಗೆ. ನಮ್ಮ ಗಣಂಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ಟ್ರೈನಲ್ಲಿ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ. ಚಿಕ್ಕದ್ರಲ್ಲಿ ಓಡಾಡಿದ್ದೀವಿ, ಈಗ 1 ಇಯರ್ ಲಾಸ್ಟ್ ಇಯರ್ ವೆಕೇಷನ್ಲೆಲ್ಲ ಓಡಾಡಿದ್ವಿ. ಬಟ್ ಈ ಸಲ ಎಲ್ಲ ಗೊತ್ತಾಗುತ್ತೆ ಅಲ್ವಾ, ನೆನಪಿರುತ್ತೆ. ಟ್ರೈನಂದು ಅವನಿಗೆ ಹೊಸ ಎಕ್ಸ್ಪೀರಿಯೆನ್ಸ್, ಟ್ರೈನಲ್ಲಿ ಹೋಗ್ತಾ ಇರೋದು. ವಿಂಡೋ ಸೈಡ್ ಕೂತ್ಕೊಂಡು ಎಲ್ಲ ಆಚೆ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದ. ಟ್ರೈನಲ್ಲಿ ಮಲಗೋದಕ್ಕೆ ಅಂತ ಸೀಟ್ ಬುಕ್ ಮಾಡ್ಕೊಂಡು ಎಲ್ರಿಗೂ ಸೀಟ್ ಬುಕ್ ಮಾಡಿದ್ವಿ, ನೀಟಾಗಿ ನಿದ್ದೆ ಮಾಡೋಣ, ಲಾಂಗ್ ಜರ್ನಿ ಅಲ್ವಾ ಅಂತೇಳಿ. ಬಟ್ ನಮ್ಮ ಮನೆಯವರು ಗಣನ ಮಲಗಿಸ್ಕೊಂಡಿದ್ರು. ನಾನು ಪುಟಾಣಿನ ಜೊತೇಲಿ ಮಲಗಿಸ್ಕೊಂಡಿದ್ದೆ. ಮಕ್ಕಳನ್ನ ಮಲಗಿಸ್ಕೊಂಡು ಅಷ್ಟು ಇಕ್ಕಟ್ಟಿನ ಜಾಗದಲ್ಲಿ ಮಲ್ಕೊಳ್ಳೋದಕ್ಕಾಗಲ್ಲ, ಎಲ್ರಿಗೂ ಒಂದೊಂದು ಸೀಟ್ ಬುಕ್ ಮಾಡಿದ್ವಿ. ಬಟ್ ಅವರು ಒದ್ದಾಡ್ಕೊಂಡು ಬಿದ್ದುಬಿಡ್ತಾರೆ ಅಂತ ಭಯ ಅಲ್ವಾ. ಇಬ್ಬರು ಒಬ್ಬೊಬ್ಬರನ್ನ ಮಲಗಿಸ್ಕೊಂಡು ಮಲಗಿದ್ವಿ. ಎಷ್ಟು ಬೇಗ ಬೆಳಿಗ್ಗೆ ಆಯಿತೋ, ನಿದ್ದೆ ಅಂತೂ ಮಾಡಲಿಲ್ಲ. 6 ಗಂಟೆ ಆಯಿತು. ಟ್ರೈನ್ ಇನ್ನೇನು ಸುಬ್ರಹ್ಮಣ್ಯ ರೀಚ್ ಆಗ್ತಾಯಿದೆ. ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ, ಈ ಥರ ವೆದರ್ ನೋಡಿ ಬೆಂಗಳೂರಿನಲ್ಲಂತೂ ಸಿಗೋದೇ ಇಲ್ಲ ನೋಡೋದಕ್ಕೆ. ಎಷ್ಟು ದಿನ ಆಯಿತು ಈ ಥರ ವೆದರ್ನ ನೋಡಿ. ತುಂಬ ಎಂಜಾಯ್ ಮಾಡಿದ್ವಿ. ಗ್ರೀನರಿನ ನೋಡೋದಕ್ಕೆ ತುಂಬ ಇಷ್ಟ ಆಯ್ತಾಯಿತ್ತು. ಡೇ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಹೊರಗಡೆ ಗಾರ್ಡ್ ಸೆಕ್ಷನ್ನು, ನೇಚರು, ಮರಗಿಡ ಎಲ್ಲ ನೋಡಿಕೊಂಡು ಹೋಗೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಅಷ್ಟೊತ್ತು ಕೂತ್ಕೊಂಡು ಟ್ರಾವೆಲ್ ಮಾಡೋದು ಮತ್ತು ಮಕ್ಕಳನ್ನ ಎಂಗೇಜ್ ಮಾಡೋದು ತುಂಬ ಕಷ್ಟ. ಈಗ ನಾವು ಸುಬ್ರಹ್ಮಣ್ಯ ಗೇಟ್ ಅಂತ ಇದೆ, ಅಲ್ಲಿ ಇಳ್ಕೊಂಡಿದ್ದೀವಿ. ನೀವು ಅಷ್ಟೇ ಯಾರಾದರೂ ಕುಕ್ಕೆಗೆ ಹೋಗೋಂಥವ್ರು ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದರೆ, ಮೊದಲೆಲ್ಲ ಸುಳ್ಯದಲ್ಲಿ ಇಳ್ಕೊಂಡು ಬರ್ತಿದ್ವಲ್ವ, ಈಗ ಸುಬ್ರಹ್ಮಣ್ಯ ಗೇಟ್ ಅಂತಲೇ ಸ್ಟಾಪ್ ಕೊಡ್ತಾರೆ. ಸುಬ್ರಹ್ಮಣ್ಯ ಗೇಟ್ಗೆ ಬುಕ್ ಮಾಡ್ಕೋಬೋದು. ಅಲ್ಲಿಂದ ಬಸ್ಸಲ್ಲೋ ಇಲ್ಲ ಆಟೋದಲ್ಲೋ ಹೋದರೆ ಒಂದು 12 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಆರಾಮಾಗಿ ಹೋಗ್ಬೋದು. ಈಗ ಟ್ರೈನ್ ಇಳಿದು ಎಲ್ಲ ಹುಡುಗರು ಹಾಲು ಬೇಕು ಅಂತ ಕೇಳಿದ್ರು. ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಹಾಲು ಕಾಫಿ ಎಲ್ಲ ಸಿಗುತ್ತೆ. 1-2 ಹೋಟೆಲ್ಸ್ ಇದೆ. ಎಲ್ಲ ಕಾಫಿ ತೊಗೊಂಡ್ವಿ. ಮಕ್ಕಳು ಕೂಡ ಹಾಲು ತೊಗೊಂಡು ಬಿಸ್ಕೆಟು ತೊಗೊಂಡು ತಿನ್ನಿಸ್ತಾ ಇದ್ದಾರೆ. ಸ್ವಲ್ಪ ಮಳೆ ಬಂದಿತ್ತು. ಆ ಮಳೆ ಚಳಿನಲ್ಲಿ ಈ ರೀತಿ ಅರ್ಲಿ ಮಾರ್ನಿಂಗ್ ಕೂಲಾಗಿರುತ್ತಲ್ಲ ವೆದರ್, ಸ್ವಲ್ಪ ಚಳಿ ಆಗ್ತಾಯಿತ್ತು. ಇಂಥ ವೆದರಲ್ಲಿ ಕಾಫಿ ಕುಡಿಯೋಕ್ಕೆ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಕಾಫಿ ಕುಡಿದ್ವಿ.
ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ, ಅಷ್ಟೇನು ದೂರ ಇಲ್ಲ, ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಅದೇ ಜೀಪ್ ಅವ್ರು ನಿಂತಿರ್ತಾರೆ ರೈಲ್ವೆ ಸ್ಟೇಷನ್ ಹತ್ರ, ಅವ್ರನ್ನ ಕೇಳಿದ್ರೆ ಪರ್ ಹೆಡ್ 60 ರೂಪೀಸ್ ಹೇಳ್ತಾರೆ. ಅದ್ರ ಬದಲು ಈ ರೀತಿ ಇಳಿದು ವಾತಾವರಣ ತಂಪಾಗಿರುತ್ತೆ, ಆರಾಮಾಗಿ ನಡ್ಕೊಂಡೇ ಹೋಗ್ಬೋದಲ್ವ, ನಡ್ಕೊಂಡು ಹೋಗೋಣ ಅಂತ ಹೇಳಿ ಗೇಟಿಗೆ ಎಲ್ಲರೂ ನಡ್ಕೊಂಡು ಬಂದ್ವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಜೀಪಲ್ಲೆಲ್ಲ ಹೋಗೋದು ಬೇಡ, ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದ್ವಿ. ಬೇಗ ಬರುತ್ತೆ ಬಸ್ಸು, ಏನು ಧರ್ಮಸ್ಥಳ ಮತ್ತು ಕುಕ್ಕೆ ಬಸ್ಗಳು ಓಡಾಡ್ತಾ ಇರುತ್ತಲ್ಲ, ಆರಾಮಾಗಿ ಹೊರಟೋಗ್ಬೋದು ಅಂತ. ಬಟ್ 1 ಅವರ್ 1.5 ಅವರ್ ವೆಯ್ಟ್ ಮಾಡಿದ್ವಿ, ಬಸ್ಸೇ ಬರಲಿಲ್ಲ. ನಿಂತು ಸಾಕಾಯಿತು. ಕೊನೆಗೆ ಯಾವುದೋ ಒಂದು ಬಸ್ ಬಂತು, ಹೊತ್ಕೊಂಡ್ವಿ. ಬಟ್ ಅದು ತುಂಬ ರಶ್ ಇತ್ತು. ಏನು ಒಂದು 12 ಕಿಲೋಮೀಟರ್ಸ್ ಅಲ್ವ, ಆರಾಮಾಗಿ ಹೊರಟೋಗ್ಬೋದು, ರಶ್ ಇದ್ರೂ ಪರವಾಗಿಲ್ಲ ಅಂತ ಹೊತ್ಕೊಂಡ್ವಿ. ಇವಾಗ ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಕುಕ್ಕೆಯಿಂದ ಇವತ್ತು ಕುಕ್ಕೆನಲ್ಲಿ ಏನೂ ಪೂಜೆ ಇರಲಿಲ್ಲ, ನಾಳೆ ಪೂಜೆ ಇದ್ದಿದ್ದು. ಇವತ್ತು ಸಂಜೆನೇ ಹೋಗಿ ಅದು ಪೂಜೆ ಬುಕ್ ಮಾಡಿದ್ರಲ್ವ, ಸರ್ಪ ಸಂಸ್ಕಾರ ಪೂಜೆದು, ಅದನ್ನು ಟಿಕೆಟ್ನ ತೋರಿಸಿ ಅಲ್ಲಿ ಬುಕ್ ಮಾಡಿಸ್ಕೋಬೇಕಿತ್ತು, ಎಂಟ್ರ್ ಮಾಡಿಸ್ಬೇಕಿತ್ತು. ಅದಕ್ಕೇ ಇವತ್ತು ಸಂಜೆ ಅಷ್ಟರೊಳಗಡೆ ಹೋದರೆ ಸಾಕು ಅಂತ ಅಂದ್ಕೊಂಡು, ಕುಕ್ಕೆಗೆ ಹೋಗೋರೆಲ್ಲ ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆಗೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೇ ನಾವು ಹೋಟೆಲ್ ಬುಕ್ ಮಾಡ್ಕೊಂಡ್ವಿ. ಎಲ್ಲ ಫ್ರೆಶ್ ಅಪ್ ಆಗಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಸಂಜೆ ನೈಟ್ ಬಂದರೂ ಸಾಕಾಗುತ್ತೆ. ನೈಟ್ ಹೋಗಿ ಅಲ್ಲಿ ಸರ್ಪ ಸಂಸ್ಕಾರ ಪೂಜೆದು ಟಿಕೆಟ್ ಆನ್ಲೈನಲ್ಲಿ ತೊಗೊಂಡಿದ್ವಲ್ವ, ಅದನ್ನು ತೋರಿಸಿ ಅವ್ರಿಗೆ ಅಲ್ಲಿ ಎಂಟರ್ ಮಾಡಿಸಿದ್ರೆ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಇರುತ್ತೆ. ಸೊ ಇವತ್ತೇನು ಕೆಲಸ ಇರಲಿಲ್ಲ, ಪೂಜೆ ಇರಲಿಲ್ಲಲ್ವ, ಫ್ರೀಯಾಗಿದ್ವಿ. ಧರ್ಮಸ್ಥಳಕ್ಕೆ ಹೋಗಿ ಸಂಜೆ ಒಳಗಡೆ ಬರೋಣ ಅಂತ ಹೇಳಿ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಧರ್ಮಸ್ಥಳದಲ್ಲೇ ರೂಮ್ ಬುಕ್ ಮಾಡ್ಬೋದಿತ್ತು, ಬಟ್ ಅಲ್ಲಿ ಮತ್ತೆ ಬುಕ್ ಮಾಡಿ ಮತ್ತೆ ಸಂಜೆ ವೆಕೇಟ್ ಮಾಡಿ ಸುಮ್ಮನೆ ಏನಕ್ಕೆ, ಇಲ್ಲಾದರೆ ಹೇಗಿದ್ದರೂ 2 ಡೇಸ್ ಇರಬೇಕಲ್ಲ, ಇಲ್ಲೇ ಬುಕ್ ಮಾಡ್ಕೊಂಡು ಒಂದು 60 ಕಿಲೋಮೀಟರ್ಸ್ ಅಲ್ವಾ, ಇಲ್ಲಿಂದನೇ ಹೋಗೋಣ ಫ್ರೆಶ್ ಅಪ್ ಆಗಿ ಅಂತ ಹೇಳಿ ಕುಕ್ಕೆನಲ್ಲೇ ರೂಮ್ ಬುಕ್ ಮಾಡಿದ್ವಿ. ಇವಾಗ ಎಲ್ಲ ರೆಡಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಷ್ಟೊಂದೇನು ಘಾಟ್ ಸೆಕ್ಷನ್ ಇರಲ್ಲ ಇಲ್ಲಿ ನೋಡೋದಕ್ಕೆ, ಬಟ್ ನೇಚರ್ ಸುತ್ತಮುತ್ತ ಗ್ರೀನ್ ಆಗಿರುತ್ತಲ್ವ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. 60 ಕಿಲೋಮೀಟರ್ಸ್ ಎಷ್ಟು ಬೇಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಇವಾಗ ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳ ತುಂಬ ರಶ್ ಇದೆ, ಹೋಗೋದಕ್ಕಾಗಲ್ಲ, ದರ್ಶನ ಆಗಲ್ಲ. ಹೋಗಬೇಡಿ, ನಾವು ಹೋಗ್ತೀವಿ ಅಂತಂದಾಗ ನಮ್ಮಪ್ಪ ಮತ್ತು ಆಂಟಿ ಎಲ್ಲ ಇವಾಗ ತಾನೇ ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾವು, ತುಂಬ ರಶ್ ಇರುತ್ತೆ, ಹೋಗಬೇಡಿ ಅಂತ ಹೇಳ್ತಿದ್ರು. ನಾವು ನೋಡೋಣ, ಆದರೆ ದರ್ಶನ ಮಾಡೋಣ, ಇಲ್ಲಾಂದರೆ ಆಚೆನೇ ಕೈ ಮುಕ್ಕೊಂಡು ಹಾಗೆ ಬರೋಣ. ಕುಕ್ಕೆಗೆ ಹೋಗೋರು ಧರ್ಮಸ್ಥಳಕ್ಕೆ ಬರಬೇಕು ಅಂತಾರಲ್ವ, ಸುಮ್ಮನೆ ಹೇಗಿದ್ದರೂ ಇವತ್ತೇನು ಪೂಜೆ ಇಲ್ಲ, ಸುಮ್ಮನೆ ಹೋಟೆಲಲ್ಲೇ ಉಳ್ಕೋಬೇಕು, ಅದ್ರ ಬದಲು ಹೋಗಿ ಟ್ರೈ ಮಾಡೋಣ, ಆದರೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ನಾವು ಅಂದ್ಕೊಂಡಷ್ಟು ರಶ್ ಇರಲಿಲ್ಲ, ತುಂಬಾ ಫ್ರೀಯಾಗಿತ್ತು. ಹೋದ ತಕ್ಷಣ ಒಂದು 1/2 ಅವರಲ್ಲೆಲ್ಲ ದರ್ಶನ ಆಗೋಯಿತು. ಈ ರೀತಿ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ತುಂಬ ಬೇಗ ಫ್ರೀಯಾಗಿ ದರ್ಶನ ಆದರೆ ನಮಗೂ ಯಾವುದೇ ರಶ್ಶು ಗಲಾಟೆ ಏನೂ ಇಲ್ಲದೆ ದರ್ಶನ ಆದರೆ ನಮಗೂ ಹೋದಾಗ ಒಂದು ರೀತಿ ನೆಮ್ಮದಿ ಅನಿಸುತ್ತೆ ಪೂಜೆ ಮಾಡಿಸ್ಕೊಬರೋದಕ್ಕೆ. ಅದು ಬಿಟ್ಟು ಏನಾದರೂ ತೊಂದರೆಯಾಗಿ ದರ್ಶನ ಆಗಲಿಲ್ಲ, ವಾಪಸ್ ಹಾಗೆ ಬಂದ್ವಿ ಅಂದರೆ ಓದೋದಕ್ಕೂ ದೇವ್ರ ದರ್ಶನ ಆಗಲಿಲ್ಲ ಅಂದಾಗ ಏನಕ್ಕಾದರೂ ಓದುವಪ್ಪ ಅಂತ ಬೇಜಾರಾಗುತ್ತೆ. ಬಟ್ ಈ ಸಲ ತುಂಬ ಫ್ರೀ ಇತ್ತು ಧರ್ಮಸ್ಥಳ, ಆರಾಮಾಗಿ ದರ್ಶನ ಮಾಡಿದ್ವಿ. ಈ ಸಲ ಧರ್ಮಸ್ಥಳದಲ್ಲಿ ಕ್ಯೂ ಸಿಸ್ಟಮ್ ಆಗ್ಬೋದು, ದರ್ಶನಕ್ಕೆ ಬಿಡೋದಾಗ್ಬೋದು, ತುಂಬ ಚೆನ್ನಾಗಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಈಗ ತಿರುಪತಿನಲ್ಲಿ ಬಿಡ್ತಾರಲ್ವ, ಹಾಲ್ ಒಳಗಡೆ ಕೂರಿಸಿ ಮತ್ತು ಸ್ವಲ್ಪ ಜನನ ಒಂದೊಂದು ಸಲ ಬಿಡೋದು ಶಿಫ್ಟ್ ವೈಸ್, ಆ ಥರ ಇಲ್ಲೂ ಕೂಡ ಒಂದು ಹಾಲ್ನ ದೊಡ್ಡದಾಗಿ ಮಾಡಿದ್ದಾರೆ. ಸ್ವಲ್ಪ ಜನ ಹೋದ ತಕ್ಷಣ ಅಲ್ಲೆಲ್ಲರನ್ನೂ ಕೂರಿಸಿ ಸ್ವಲ್ಪ ಜನ ಎಲ್ಲ ಆದಮೇಲೆ ಅವರು ಒಂದೊಂದೇ ಗೇಟನ್ನು ಓಪನ್ ಮಾಡಿ ಸ್ವಲ್ಪ ಜನನೇ ದರ್ಶನಕ್ಕೆ ಬಿಡ್ತಾಯಿದ್ರು. ಸೊ ಅಷ್ಟಾಗಿ ಏನು ರಶ್ ಇರಲಿಲ್ಲ. ಫ್ಯಾನ್ ಆಗ್ಬೋದು, AC ಆಗ್ಬೋದು, ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ವಯಸ್ಸಾದವರು, ಮಕ್ಕಳು ಎಲ್ಲರೂ ಆರಾಮಾಗಿ ಹೋಗಿ ಅಲ್ಲಿ ವೆಯ್ಟ್ ಮಾಡಿ, ನೀರಿನ ವ್ಯವಸ್ಥೆ ಆಗಲಿ, ಸ್ನ್ಯಾಕ್ಸ್ ಕೂಡ ಅಲ್ಲೇ ಸಿಗುತ್ತೆ, ಆರಾಮಾಗಿ ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ಬರ್ಬೋದು. ನಾವು ದರ್ಶನ ಕೂಡ ಬೇಗ ಆಯಿತು, ಅಲ್ಲೇ ಪ್ರಸಾದ ಕೂಡ ಸಿಕ್ತು, ಊಟ ಮಾಡಿಕೊಂಡು
ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು. ಮಕ್ಕಳೆಲ್ಲ ದರ್ಶನಕ್ಕೆ ವೆಯ್ಟ್ ಮಾಡಿ ಕ್ಯೂನಲ್ಲಿ ಹೋಗ್ಬೇಕಲ್ವ. ನಮಗೇನೋ ಬೇಗ ಅನಿಸುತ್ತೆ, ಬಟ್ ಮಕ್ಕಳಿಗೆ ಅಷ್ಟಾದ್ರೂ ಅವರು ಸಾಕಾಯಿತು ಅಂದರೆ ಮಕ್ಳಿಗೆ ಏನಿದ್ರು ಎಂಜಾಯ್ ಮಾಡಬೇಕು, ಕುಣಿಬೇಕು, ಈ ರೀತಿ ದೇವ್ರ ದರ್ಶನ ಇದು ಎಲ್ಲ ಅವ್ರಿಗೆ ಅಷ್ಟೊಂದೇನು ಇಷ್ಟ ಆಗಲ್ಲ ಅಲ್ವಾ. ಅದಕ್ಕೆ ಪಕ್ಕದಲ್ಲಿ ಅಲ್ಲೊಂದು ಪಾರ್ಕ್ ಇತ್ತು, ಕರ್ಕೊಂಡೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ತುಂಬ ಎಂಜಾಯ್ ಮಾಡಿದ್ರು. ಅಲ್ಲಿಂದ ಧರ್ಮಸ್ಥಳದಲ್ಲಿ ಬಸ್ ಸ್ಟಾಪ್ ಹತ್ರನೇ ಬಾಹುಬಲಿದು ಬೆಟ್ಟ ಇದೆ ಒಂದು ಅಲ್ಲಿಗೆ ಹೋಗೋಣ, ಹುಡುಗರು ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನಾವು ಸ್ವಲ್ಪ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಬಟ್ ಒಂದು ಸಲನೂ ಬೆಟ್ಟಕ್ಕೆ ಹೋಗಿರಲಿಲ್ಲ. ಈ ಸಲ ಹುಡುಗರೆಲ್ಲ ಇದ್ರಲ್ವ, ಬೆಟ್ಟ ಹತ್ತಿದ್ರೆ ಅವರು ಖುಷಿಯಾಗುತ್ತೆ, ಇಷ್ಟಪಡ್ತಾರೆ ಅಂತ ಹೇಳಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ. ನಾವು ಸ್ವಲ್ಪ ದೂರ ಇರುತ್ತೆ, ಸ್ವಲ್ಪ ಮೆಟ್ಲಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಅದು ಸುಮಾರಾಗಿ ಮೆಟ್ಲಿತ್ತು. ನಮ್ಗೆ ಹತ್ತೋದಕ್ಕೆ ಟಯರ್ಡ್ ಆಯಿತು, ಬಟ್ ನಮ್ಮ ಮಕ್ಕಳು ನಮಗಿಂತ ಮುಂಚೆನೇ ಹೋಗಿ ಅಲ್ಲಿ ತುಂಬ ಚೆನ್ನಾಗಿದೆ ಸ್ಪೇಸ್, ಆಟಾಡೋದಕ್ಕೆಲ್ಲ ಆಟ ಆಡ್ಕೊಂಡು ನಿಂತಿದ್ರು ಮೇಲೆ. ಮೇಲ್ಗಡೆ ವ್ಯೂ ಪಾಯಿಂಟ್ ಥರ ತುಂಬ ಚೆನ್ನಾಗಿದೆ. ಒಂದು ಸಲ ಧರ್ಮಸ್ಥಳಕ್ಕೆ ಹೋದವರು ಈ ಬೆಟ್ಟನ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇದ್ದರೆ ಅವ್ರು ಆಟಾಡೋದಕ್ಕೆಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಬಸ್ ಸ್ಟಾಪಿಗೆ ಬಂದ್ವಿ, ಕುಕ್ಕೆಗೆ ವಾಪಸ್ ಹೋಗೋಣ ಅಂತ. ಸಂಜೆ ಟೈಮಲ್ವ, ತುಂಬ ರಶ್ ಇತ್ತು. ಹೇಗೋ ಆ ರಶ್ಶಲ್ಲಿ ಯಾವುದೋ ಒಂದು ಬಸ್ ಹಿಡ್ಕೊಂಡು ಕುಕ್ಕೆಗೆ ಬಂದು ತಲುಪಿದ್ವಿ. ಹುಡುಗರೆಲ್ಲ ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ತಿಂದಿದ್ದಲ್ವ, ಹೊಟ್ಟೆ ಹಶ್ವಾಗ್ತಾ ಇದೆ ಅಂತ ಹೇಳಿದ್ರು. ವೆದರ್ ಬೇರೆ ಸ್ವಲ್ಪ ಮಳೆ ಬರ್ತಿದ್ದರಿಂದ ಕೋಲ್ಡ್ ಆಗಿತ್ತು. ಇವರು ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋದ್ರಿಂದ ಇನ್ನೂ 3 ದಿನ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದೇನು ತಿನ್ನಬಾರ್ದು, ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಹೇಳಿದರು. ಅದಕ್ಕೆ ಇವತ್ತು ಸ್ನ್ಯಾಕ್ಸ್ ತಿನ್ಕೋತೀವಿ ಅಂತ ತಿಂತಾಯಿದ್ರು. ಇನ್ನೂ ಟೈಮ್ ಇತ್ತಲ್ಲ, ರೂಮ್ಗೆ ಹೋಗಿ ಏನು ಮಾಡೋದು ಅಂತ ಹೇಳಿ ಎಲ್ಲ ದೇವಸ್ಥಾನ ಮುಂದೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಇನ್ನೊಂದು ವ್ಲಾಗ್ನಲ್ಲಿ. ಬಾಯ್ ಬಾಯ್.